ಸಿನಿಮಾ ಅಂದಮೇಲೆ ಅಲ್ಲಿ ಬಣ್ಣದ ಲೋಕದ ಮಿಂಚು ಇರಬೇಕು, ಬಾಕ್ಸ್ ಆಫೀಸ್ನ ಲೆಕ್ಕಾಚಾರ ಇರಬೇಕು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದೊಳ್ಳೆ ಕಥೆ ಇರಬೇಕು. ಆದರೆ ಈ ವಾರ ಸ್ಯಾಂಡಲ್ವುಡ್ನಿಂದ ಹಿಡಿದು ಬಾಲಿವುಡ್ವರೆಗೆ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡಿದ್ರೆ ಸಿನಿಮಾ ಅಂದರೆ ಬರೀ ಮನರಂಜನೆ ಮಾತ್ರ ಅಲ್ಲ, ಅದೊಂದು ದೊಡ್ಡ ಯುದ್ಧ ಭೂಮಿ ಅನ್ನೋದು ಸಾಬೀತಾಗಿದೆ. ಈ ಯುದ್ಧದಲ್ಲಿ ಒಂದೆಡೆ ಕೋಟಿ ಕೋಟಿ ಹಣದ ಸುರಿಮಳೆಯಾಗುತ್ತಿದ್ರೆ ಇನ್ನೊಂದೆಡೆ ಒಬ್ಬ ಬರಹಗಾರನ ಕಣ್ಣೀರು ಮತ್ತು ಕಥೆ, ಕಳ್ಳತನದ ಗಂಭೀರ ಆರೋಪಗಳು ಚಿತ್ರರಂಗದ ಅಡಿಪಾಯವನ್ನೇ ಅಲುಗಾಡಿಸ್ತಿವೆ. ಈ ವಾರದ ಟಾಪ್ ನ್ಯೂಸ್ ಅಂದ್ರೆ ಅದು ರಣವೀರ್ ಸಿಂಗ್ ಅವರ ಅಬ್ಬರ, ಪವನ್ ಕಲ್ಯಾಣ್ ಅವರ ಸಿನಿಮಾದ ಅನಿರೀಕ್ಷಿತ ಕುಸಿತ ಮತ್ತು ಎಲ್ಲದರ ನಡುವೆ ಗೆದ್ದು ಬೀಗುತ್ತಿರುವ ಲವ್ ಮ್ಯಾಕ್ಟೇಲ್ 3 ಚಿತ್ರದ ಸುತ್ತ ಎದ್ದಿರುವ ಸ್ಫೋಟಕ ವಿವಾದ. ಮೊದಲಿಗೆ ಬಾಕ್ಸ್ ಆಫೀಸ್ ಬಿರುಗಾಳಿ ಬಗ್ಗೆ ಮಾತಾಡೋಣ. ಬಾಲಿವುಡ್ನ ಎನರ್ಜೆಟಿಕ್ ಸ್ಟಾರ್ ರಣವೀರ್ ಸಿಂಗ್ ಮತ್ತು ಉರಿ ಖ್ಯಾತಿಯ ನಿರ್ದೇಶಕ ಆದಿತ್ಯ ಧರ್ ಕಾಂಬಿನೇಷನ್ನ ಧುರಂಧರ್ 2 ಸಿನಿಮಾ ಅಕ್ಷರಶಃ ಇತಿಹಾಸ ಸೃಷ್ಟಿಸಿದೆ. ಈ ಸಿನಿಮಾ ರಿಲೀಸ್ ಆಗುವ ಮುನ್ನವೇ ದೊಡ್ಡ ಹೈಪ್ ಇತ್ತು ಅನ್ನೋದು ನಿಜ. ಆದರೆ ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಕೇವಲ 5 ದಿನಗಳಲ್ಲಿ ವಿಶ್ವದಾದ್ಯಂತ 800 ಕೋಟಿ ರೂಪಾಯಿಗಳನ್ನು ಬಾಚಿಕೊಂಡಿರುವ ಈ ಸಿನಿಮಾ ಭಾರತೀಯ ಚಿತ್ರರಂಗದ ದೊಡ್ಡ ದಾಖಲೆಗಳನ್ನು ಪುಡಿ ಮಾಡುತ್ತದೆ. ಇಡೀ ಭಾರತದಲ್ಲಿ ಈ ಸಿನಿಮಾದ ಕ್ರೇಜ್ ಎಷ್ಟಿದೆ ಅಂದರೆ ದಕ್ಷಿಣ ಭಾರತದ ಭದ್ರಕೋಟೆ ಎನಿಸಿಕೊಂಡಿರುವ ತೆಲುಗು ರಾಜ್ಯಗಳಲ್ಲೂ ಈ ಸಿನಿಮಾ ಪಾರುಪತ್ಯ ಮೆರೆಯುತ್ತಿದೆ. ಸಾಮಾನ್ಯವಾಗಿ ಹಿಂದಿ ಸಿನಿಮಾಗಳು ದಕ್ಷಿಣದಲ್ಲಿ ಇಷ್ಟೊಂದು ಅಬ್ಬರಿಸುವುದು ಅಪರೂಪ. ಆದರೆ ರಣವೀರ್ ಅವರ ಆಕ್ಷನ್ ಮತ್ತು ಆದಿತ್ಯ ಧರ್ ಅವರ ಮೇಕಿಂಗ್ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದೆ. ಆದರೆ ಈ ಧುರಂಧರನ ಅಬ್ಬರಕ್ಕೆ ಅತೀ ದೊಡ್ಡ ಪೆಟ್ಟು ಬಿದ್ದಿರುವುದು ಟಾಲಿವುಡ್ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ. ಪವನ್ ಕಲ್ಯಾಣ್ ಅಂದರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅವರು ಕೇವಲ ನಟನಲ್ಲ, ಪ್ರೇಕ್ಷಕರ ಪಾಲಿಗೆ ಆರಾಧ್ಯ ದೈವ. ಅವರ ಸಿನಿಮಾ ರಿಲೀಸ್ ಆಗುತ್ತಿದೆ ಅಂದರೆ ಸಾಕು, ಅಲ್ಲಿ ಹಬ್ಬದ ವಾತಾವರಣ ಇರುತ್ತಿತ್ತು. ಆದರೆ ಈ ಬಾರಿ ಹರೀಶ್ ಶಂಕರ್ ನಿರ್ದೇಶನದ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ ನಿರೀಕ್ಷಿತ ಮಟ್ಟ ಮುಟ್ಟುವಲ್ಲಿ ವಿಫಲವಾಗಿದೆ. ಈ ಸಿನಿಮಾ ಬಿಡುಗಡೆಯಾದ ಮೊದಲ ದಿನ ಬರೋಬ್ಬರಿ 34 ಕೋಟಿ ರೂಪಾಯಿ ಗಳಿಸಿ ಭರ್ಜರಿ ಆರಂಭವನ್ನೇನೋ ಪಡೆದುಕೊಂಡಿತ್ತು. ಆದರೆ 2ನೇ ದಿನಕ್ಕೆ ಬರುವಷ್ಟರಲ್ಲಿ ಈ ಗಳಿಕೆ ಕೇವಲ 9 ಕೋಟಿಗೆ ಕುಸಿಯಿತು. ಇದೀಗ 5ನೇ ದಿನದ ವರದಿಯ ಪ್ರಕಾರ ಸಿನಿಮಾ ಕೇವಲ 1.96 ಕೋಟಿ ಗಳಿಸಿದೆ ಎಂದರೆ ಪ್ರೇಕ್ಷಕರು ಪವರ್ ಸ್ಟಾರ್ ಸಿನಿಮಾವನ್ನು ತಿರಸ್ಕರಿಸುತ್ತಿದ್ದಾರೆಯೇ ಎಂಬ ಅನುಮಾನ ಕಾಡುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ರಣವೀರ್ ಸಿಂಗ್ ಅವರ ಸಿನಿಮಾ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ. ತೆಲುಗು ಪ್ರೇಕ್ಷಕರು ಕೂಡ ಈಗ ಕೇವಲ ಸ್ಟಾರ್ಗಿರಿ ನೋಡದೆ ಕಥೆಯ ಹಿಂದೆ ಹೋಗುತ್ತಿದ್ದಾರೆ ಎಂಬುದು ಇಲ್ಲಿ ಸಾಬೀತಾಗಿದೆ. ಈ ದೊಡ್ಡ ಸಿನಿಮಾಗಳ ನಡುವೆ ನಮ್ಮ ಕನ್ನಡದ ಸಣ್ಣ ಬಜೆಟ್ ಸಿನಿಮಾ ಲವ್ ಮ್ಯಾಕ್ಟೇಲ್ 3 ಮಾಡಿದ ಮ್ಯಾಜಿಕ್ ಮಾತ್ರ ಅದ್ಭುತ. ಸ್ಯಾಂಡಲ್ವುಡ್ ಈ ವರ್ಷದ ಆರಂಭದಲ್ಲಿ ಸ್ವಲ್ಪ ಮಂಕಾಗಿತ್ತು. ಆದರೆ ಮಾರ್ಚ್ 19ರಂದು ರಿಲೀಸ್ ಆದ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ಚೈತನ್ಯ ನೀಡಿದೆ. ಕೇವಲ 2 ಕೋಟಿ ರೂಪಾಯಿಗಳ ಅಲ್ಪ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ 5.67 ಕೋಟಿ ರೂಪಾಯಿ ಗಳಿಸಿದೆ. ಅಂದರೆ ಹಾಕಿದ ಬಂಡವಾಳಕ್ಕಿಂತ 116% ಹೆಚ್ಚಿನ ಲಾಭವನ್ನು ಈ ಸಿನಿಮಾ ತಂದುಕೊಟ್ಟಿದೆ. ಆದಿ ಮತ್ತು ನಿಧಿಯ ಪ್ರೇಮ ಕಥೆಯ ಈ 3ನೇ ಭಾಗ ಪ್ರೇಕ್ಷಕರ ಮನ ಗೆದ್ದಿದೆ. ಮಗುವಿನ ಮೇಲಿನ ಪ್ರೀತಿ, ಪೋಷಕರ ಜವಾಬ್ದಾರಿ ಮತ್ತು ಎಮೋಷನಲ್ ಡ್ರಾಮಾ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾನೇ ಇಷ್ಟವಾಗಿದೆ. 2026ರ ಮೊದಲ ಸೂಪರ್ ಹಿಟ್ ಸಿನಿಮಾ ಎಂಬ ಪಟ್ಟ ಕೂಡ ಈ ಚಿತ್ರಕ್ಕೆ ಸಿಕ್ಕಿದೆ. ಆದರೆ ಈ ಯಶಸ್ಸಿನ ಸಂಭ್ರಮದ ನಡುವೆಯೇ ಒಂದು ಕಹಿ ಸುದ್ದಿಯು ಸ್ಯಾಂಡಲ್ವುಡ್ನಿಂದ ಹೊರಬಂದಿದೆ. ಸಿನಿಮಾದ ಯಶಸ್ಸು ಎಷ್ಟಿದೆಯೋ ಅದರ ಸುತ್ತ ಎದ್ದಿರುವ ವಿವಾದವು ಅಷ್ಟೇ ದೊಡ್ಡದಾಗಿದೆ. ಕುಂದಾಪುರ ಮೂಲದ ಪ್ರತಿಭಾವಂತ ಬರಹಗಾರ ರಾಘವೇಂದ್ರ ಎಂ ನಾಯಕ್ ಅವರು ಲವ್ ಮ್ಯಾಕ್ಟೇಲ್ 3 ಚಿತ್ರದ ಮೇಲೆ ಕಥೆ ಕಳ್ಳತನದ ಗಂಭೀರ ಆರೋಪ ಮಾಡಿದ್ದಾರೆ. ಈ ವಿಚಾರ ಈಗ ಗಾಂಧಿನಗರದ ಹಾದಿ ಬೀದಿಯಲ್ಲಿ ಚರ್ಚೆಯಾಗುತ್ತಿದೆ. ರಾಘವೇಂದ್ರ ಅವರು ತಮ್ಮ ನೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘವಾಗಿ ಹಂಚಿಕೊಂಡಿದ್ದಾರೆ. ಅವರ ಪ್ರಕಾರ ಈ ಸಿನಿಮಾದ ಇಡೀ ದ್ವಿತೀಯಾರ್ಧ ಅವರ ಕಲ್ಪನೆಯಂತೆ ಸಾಗಿದೆ. ವಿಶೇಷವಾಗಿ ಮಗುವಿನ ಬಯೋಲಾಜಿಕಲ್ ಪೋಷಕರು ಬಂದು ಮಗುವನ್ನು ತಮ್ಮದು ಎಂದು ಕ್ಲೈಮ್ ಮಾಡುವುದು, ನಂತರ ಸಾಕು ತಂದೆ ಮತ್ತು ಹೆತ್ತವರ ನಡುವೆ ನಡೆಯುವ ಕಾನೂನು ಹೋರಾಟ, ಕೋರ್ಟ್ ರೂಮ್ ಡ್ರಾಮಾ ಮತ್ತು ಕೊನೆಯಲ್ಲಿ ನ್ಯಾಯಾಲಯ ನೀಡುವ ತೀರ್ಪು, ಇವೆಲ್ಲವೂ ಅವರು ಬರೆದ ಕಥೆಯ ಹೂರಣವಂತೆ. ರಾಘವೇಂದ್ರ ಅವರು ಈ ಕಥೆಯನ್ನು 2023ರ ಆಗಸ್ಟ್ನಲ್ಲಿ ನಟ ಡಾರ್ಲಿಂಗ್ ಕೃಷ್ಣ ಅವರಿಗೆ ವಿವರಿಸಿದ್ದರು ಎನ್ನಲಾಗಿದೆ.
ಓರಿಯನ್ ಮಾಲ್ ಎದುರಿಗಿನ ಕೃಷ್ಣ ಅವರ ಮನೆಯಲ್ಲಿ ಈ ನರೇಶನ್ ನಡೆದಿತ್ತು. ಆಗ ಕೃಷ್ಣ ಅವರು, ನಾವು ಕೂಡ ಲವ್ ಮ್ಯಾಕ್ಟೇಲ್ 3 ಮಾಡಲು ನಿರ್ಧರಿಸಿದ್ದೇವೆ. ಅದು ಕೂಡ ಮಗುವಿನ ಸುತ್ತ ನಡೆಯುವ ಕಥೆಯೇ. ಹಾಗಾಗಿ ಒಂದೇ ಜಾನರ್ನ 2 ಕಥೆಗಳು ಬೇಡ ಎಂದು ಹೇಳಿ ಅವರನ್ನು ವಾಪಸ್ ಕಳುಹಿಸಿದ್ದರಂತೆ. ಆದರೆ ಇಂದು ಸಿನಿಮಾ ಬಿಡುಗಡೆಯಾದ ಮೇಲೆ ಅದರಲ್ಲಿ ತಮ್ಮದೇ ಕಥೆಯ ಎಳೆ ಇರುವುದನ್ನು ನೋಡಿ ರಾಘವೇಂದ್ರ ದಂಗಾಗಿದ್ದಾರೆ. ಈ ವಿವಾದಕ್ಕೆ ಪುಷ್ಟಿ ನೀಡುವಂತೆ ನಿರ್ಮಾಪಕ ಗುರುದೇಶ್ ಪಾಂಡೆ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ವರ್ಷಗಳ ಹಿಂದಿನ ಸಿನಿಮಾಗಳಿಂದ ಪ್ರೇರಣೆ ಪಡೆದ ವಿಚಾರ ನೆನಪಿಟ್ಟುಕೊಳ್ಳುವ ಕೃಷ್ಣ ಅವರಿಗೆ 2 ವರ್ಷದ ಹಿಂದೆ ತಾವು ಕೇಳಿದ ಕತೆ ನೆನಪಿಲ್ಲ ಎನ್ನುತ್ತಿರುವುದು ನಂಬಲು ಸಾಧ್ಯವಿಲ್ಲ ಎಂದು ಗುರುದೇಶ್ ಪಾಂಡೆ ಕಿಡಿಕಾರಿದ್ದಾರೆ. ಈ ಕಡೆ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದ ವೈಫಲ್ಯಕ್ಕೂ ಈ ಕಥೆಯ ವಿಚಾರಕ್ಕೂ ಒಂದು ಲಿಂಕ್ ಇದೆ. ಹರೀಶ್ ಶಂಕರ್ ಅವರು ಕಥೆಯ ವಿಷಯದಲ್ಲಿ ಎಡವಿದರು ಎಂಬುದು ಎಲ್ಲರ ಅಭಿಪ್ರಾಯ. ತೆಲುಗು ಪ್ರೇಕ್ಷಕರು ಈಗ ಸ್ಟಾರ್ಗಳ ಅಬ್ಬರಕ್ಕಿಂತ ಕಥೆಯ ಗಟ್ಟಿತನವನ್ನು ಹೆಚ್ಚು ಬಯಸುತ್ತಿದ್ದಾರೆ. ಧುರಂಧರ್ 2 ಸಿನಿಮಾದಲ್ಲಿ ಆ ಗಟ್ಟಿತನ ಇತ್ತು. ಹಾಗಾಗಿಯೇ ಅದು ಪವನ್ ಕಲ್ಯಾಣ್ ಸಿನಿಮಾವನ್ನು ಹಿಂದಿಕ್ಕಿದೆ. ಕನ್ನಡಿಗರ ಹೆಮ್ಮೆಯ ಲವ್ ಮ್ಯಾಕ್ಟೇಲ್ ಸರಣಿಯಲ್ಲೂ ಅಂಥದ್ದೇ ಒಂದು ಗಟ್ಟಿತನ ಇತ್ತು. ಆದರೆ ಅದು ಸ್ವಂತ ಕಥೆಯೋ ಅಥವಾ ಕದ್ದ ಕಥೆಯೋ ಎಂಬ ವಿಚಾರ ಬೇರೆ ಬಿಡಿ. ಇತ್ತ ಈ ಆರೋಪಗಳನ್ನು ನಟ ಹಾಗೂ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ದಂಪತಿ ಸಾರಾಸಗಟಾಗಿ ತಳ್ಳಿ ಹಾಕಿದ್ದು ಇದನ್ನು ಜೀವನದ ಅತಿದೊಡ್ಡ ಜೋಕ್ ಎಂದು ಬಣ್ಣಿಸಿದ್ದಾರೆ. ಈ ಸ್ಕ್ರಿಪ್ಟ್ಗಾಗಿ ಕಳೆದ 3-4 ವರ್ಷಗಳಿಂದ ನಾವಿಬ್ಬರೇ ಹಗಲಿರುಳು ಶ್ರಮಿಸಿದ್ದೇವೆ ಎಂದು ಹೇಳಿರುವ ಕೃಷ್ಣ ಅವರು, ಯಾರೋ ಬಂದು ಕತೆ ಹೇಳಿದ ತಕ್ಷಣ ಅದನ್ನು ಕದಿಯುವ ಅನಿವಾರ್ಯತೆ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ತಮಗೆ ಕಥೆ ಕದಿಯುವ ಉದ್ದೇಶವೇ ಇದ್ದಿದ್ದರೆ ಸೋತಿರುವ ಕಥೆಯನ್ನಲ್ಲ, ಬದಲಿಗೆ ತರಗತಿಯಲ್ಲಿ ರ್ಯಾಂಕ್ ಬಂದ ವಿದ್ಯಾರ್ಥಿಯಂತೆ ಗೆದ್ದಿರುವ ಕಥೆಯನ್ನೇ ಆರಿಸಿಕೊಳ್ಳುತ್ತಿದ್ದೆ ಎಂದು ಅವರು ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ. ಈ ಸುಳ್ಳು ಆರೋಪಗಳು ತಮ್ಮ ವೈಯಕ್ತಿಕ ಗೌರವಕ್ಕೆ ಮತ್ತು ವೃತ್ತಿಜೀವನದ ಘನತೆಗೆ ಧಕ್ಕೆ ತಂದಿವೆ. ಆರೋಪ ಮಾಡಿರುವ ರಾಘವೇಂದ್ರ ನಾಯಕ್ ಮತ್ತು ಗುರು ದೇಶಪಾಂಡೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲು ಅವರು ನಿರ್ಧರಿಸಿದ್ದಾರೆ. ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿರುವುದನ್ನು ಸಹಿಸದೆ ಕೇವಲ ಉಚಿತ ಪ್ರಚಾರ ಅಥವಾ ಪಬ್ಲಿಸಿಟಿ ಗಿಮಿಕ್ ಮಾಡಲೆಂದೇ ಇಂತಹ ಕೆಲಸಕ್ಕೆ ಇಳಿದಿದ್ದಾರೆ ಎಂದು ಅವರು ಕಿರಿಕಾರಿದ್ದಾರೆ. ಒಟ್ಟಾರೆಯಾಗಿ ತಮ್ಮ ಸೃಜನಶೀಲತೆಯನ್ನು ಪ್ರಶ್ನಿಸಿದವರಿಗೆ ಕಾನೂನಿನ ಮೂಲಕವೇ ಉತ್ತರ ನೀಡಲು ಡಾರ್ಲಿಂಗ್ ಕೃಷ್ಣ ಸಜ್ಜಾಗಿದ್ದಾರೆ. ಕೊನೆಯದಾಗಿ ಹೇಳಬೇಕಂದ್ರೆ, ಪ್ರೇಕ್ಷಕರು ಎಂದಿಗೂ ಸೋಲಲ್ಲ. ಅವರಿಗೆ ಒಳ್ಳೆ ಸಿನಿಮಾ ಬೇಕು. ಅದು ಯಾರೇ ಮಾಡಿದ್ರೂ ಅವರು ಕೈ ಹಿಡಿಯುತ್ತಾರೆ. ರಣವೀರ್ ಸಿಂಗ್ ಅವರ 800 ಕೋಟಿ ಗಳಿಕೆ ಒಂದು ದೊಡ್ಡ ಸಾಧನೆಯಾಗಿದ್ದರೆ, ಡಾರ್ಲಿಂಗ್ ಕೃಷ್ಣ ಅವರ 5 ಕೋಟಿ ಗಳಿಕೆ ಒಂದು ಹೆಮ್ಮೆಯ ವಿಷಯ. ಒಟ್ಟಿನಲ್ಲಿ ಎಷ್ಟೇ ದೊಡ್ಡ ಸಿನಿಮಾಗಳ ಪೈಪೋಟಿ ಇದ್ದರೂ ಪ್ರೇಕ್ಷಕರು ಉತ್ತಮ ಕಥೆಯನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದು ಇಲ್ಲಿ ಸಾಬೀತಾಗಿದೆ. ಇನ್ನಷ್ಟು ಸದಭಿರುಚಿಯ ಚಿತ್ರಗಳು ಮೂಡಿಬಂದು ಎಲ್ಲರ ಮನ ಗೆಲ್ಲಲಿ ಎಂಬುದಷ್ಟೇ ಒಬ್ಬ ಸಹೃದಯಿ ಪ್ರೇಕ್ಷಕನ ಹಾರೈಕೆ.